ಬಹಳ 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 ಸಂತೋಷ. ಹೈಕಮಾಂಡ್ ನಿರ್ಧಾರ ಈ ರೀತಿಯಲ್ಲಿ ಮಾಡಿದ್ರೆ ಅವ್ರಿಗೆ ಕರೆಸಿದ್ರೆ ಬಹಳ ಒಳ್ಳೇದು. ಪಕ್ಷದ ಹಿತದೃಷ್ಟಿಯಿಂದ ನಾನು ಅನ್ನುವಂಥದ್ದು ಯಾರಿಗೂ ಇರಬಾರ್ದು. ನಾವೆಲ್ಲರೂ ಅನ್ನುವಂಥ ಭಾವನೆ ನಮಗೆ ಬಂದಾಗ ಎಲ್ಲರೂ ಕೂಡ ಈ ಪಕ್ಷವನ್ನ ಇವತ್ತು ಬೇರಿಂದ ನಾವು ಇವತ್ತು ಕಟ್ಟಬೇಕಾಗಿದೆ. ತಳಹಂತದಿಂದ ನಾವು ಈ ಪಕ್ಷವನ್ನ ಕಟ್ಟಬೇಕಾಗಿದೆ. ಕಾಂಗ್ರೆಸ್ ಏನು ಈ ರಾಜ್ಯದಲ್ಲಿ ಬಹಳ ಬಲಹೀನ ಅನ್ನುವಂಥ ಪರಿಸ್ಥಿತಿ ಇಲ್ಲ. ಬಿಹಾರ, ಉತ್ತರ ಪ್ರದೇಶ, ಡೆಲ್ಲಿಲೋ ಆ ರೀತಿಯ ಪರಿಸ್ಥಿತಿ ಕರ್ನಾಟಕದಲ್ಲಿಲ್ಲ. ಅಲ್ಲಿ ಒಂದು ಒಳ್ಳೆ ರೀತಿಯ ನಾಯಕರು ಮತ್ತು ಕಾರ್ಯಕರ್ತರ ಪಡೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ಇರೋದ್ರಿಂದ ನಾವು ಒಮ್ಮತದಿಂದ ನಾವು ನಡ್ಕೋಬೇಕಾಗ್ತದೆ. ಈ ಪಕ್ಷವನ್ನ ನಾವು ಅವರನ್ನ ಸೋಲಿಸಿ ನಾವು ಮತ್ತೆ ಅಧಿಕಾರಕ್ಕೆ 28ಕ್ಕೆ ಬರಬೇಕು ಅಂದ್ರೆ ನಮ್ಮಲ್ಲಿ ವ್ಯಾಜ್ಯ ಮಾಡಿದ್ರೆ ಬರ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಸೋಲ್ಸೋದು ಬಹಳ ಸುಲಭ. ಚುನಾವಣೆಗಳಲ್ಲಿ ಸೋಲ್ಸೋದಿದೆಯಲ್ಲ ಅದು ಬಹಳಷ್ಟು ಸುಲಭ ಆಗಿರುವಂತ ಕೆಲಸ. ಆದ್ರೆ ಒಬ್ಬ ವ್ಯಕ್ತಿಯನ್ನ ಗೆಲ್ಲಿಸ್ಬೇಕು, ಪಕ್ಷವನ್ನ ಗೆಲ್ಲಿಸ್ಬೇಕು ಅಂದ್ರೆ ಅದು ಈ 5 ಬೆರಳು ಇರ್ತದೆ. ಈ 5 ಬೆರಳು ಕೂಡ ನಾವು ಒಂದಾಗಬೇಕಾಗ್ತದೆ. ಇಡೀ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರು, ನಾಯಕರು ಒಂದೇ ರೀತಿಯ ಮನಸ್ಥಿತಿಯಲ್ಲಿ ನಾವು ಒಂದಾದಾಗ ಮಾತ್ರ ನಮ್ಮ ಪಕ್ಷಕ್ಕೆ ಭವಿಷ್ಯ ಇದೆ. ಅದರಲ್ಲಿ ಕೂಡ ನಮಗೆ JDS ನ ಸಹಕಾರ ಇದೆ. ಇವತ್ತು NDA ಮೈತ್ರಿಕೂಟ ಇದೆ. ಬಹಳ ಸುಲಭ ನಾವು 28ರಲ್ಲಿ ಗೆಲ್ಲೋದು. ಆದರೆ ನಮ್ಮ ಹೌಸ್ ಆರ್ಡ್ರಲ್ಲಿ ಇರಬೇಕು, ನಮ್ಮ ಮನೆ ಆರ್ಡ್ರಲ್ಲಿ ಇರಬೇಕು. ಮುನ್ನಡೆಸುವಂಥವರು ಈ ಒಂದು ಜಾಗ್ರತೆಯನ್ನ, ಈ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಂಡು ಪಕ್ಷನ ಕಟ್ಟಬೇಕು. ಪಕ್ಷ ಕಟ್ಟೋದು ಅಷ್ಟು ಸುಲಭ ಅಲ್ಲ. ರಾಜಕೀಯ ಪಕ್ಷವನ್ನ ಒಂದು ಸರ್ಕಾರ ತರಬೇಕು ಅಂತಂದ್ರೆ ನಾವು 10 ಮೆಟ್ಲು ಕೆಳಗಡೆ ಇಳಿದು ಕಾರ್ಯಕರ್ತರು ನಮ್ಮ ನಾಯಕರು ಅನ್ನೋ ಭಾವನೆ ಕಾರ್ಯಕರ್ತರಲ್ಲಿ ಬರಬೇಕು. ಆ ವಿಶ್ವಾಸ, ಆ ಪ್ರೀತಿಯಿಂದ ಕಟ್ಟಬೇಕು ಅಂತೇಳಿ ಎಲ್ಲರಲ್ಲೂ ನಾನು ಮನವಿ ಮಾಡ್ತೇನೆ. ನಮ್ಮ ಪಕ್ಷಕ್ಕೆ ಭವಿಷ್ಯ ಇದೆ. ಮಾನ್ಯ ನರೇಂದ್ರ ಮೋದಿ ಅವರ ಆದರ್ಶದ ನಾಯಕರಿದ್ದಾರೆ. ಒಳ್ಳೆ ತಂಡ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ. ಅವ್ರನ್ನ ನಾವು ಫಾಲೋ ಮಾಡೋಣ. ಹಾಗಾಗಿ ಈಗಲಾದರೂ ನಾವು ಎಲ್ಲವನ್ನೂ ಸರಿಪಡಿಸ್ಕೊಂಡು ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಒಂದು ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ವಿರೋಧ ಪಕ್ಷವಾಗಿ ನಾವು ಬೆಳೆಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಇಲ್ಲ, ನಮಗೆ ಇನ್ನೂ 1-2 ನಾವು ಪ್ರಯತ್ನ ಮಾಡಿದ್ರೆ ಯುನಾನಿಮಸ್ಸೇ ಆಗಿರೋದು. ನನಗೆ ನಂಬಿಕೆ ಇದೆ. ಮತ್ತೆ PLD ಬ್ಯಾಂಕು ಹಿಂದೆ 10 ವರ್ಷಗಳ ಹಿಂದೆ ಆಡಳಿತ ಹೇಗಿತ್ತು, ನಮ್ಮ ಸುಪರ್ದಿಯಲ್ಲಿ ಬಂದ ಮೇಲೆ ಯಾವ ರೀತಿ ಅದನ್ನ ಹಂತ ಹಂತವಾಗಿ ಸಂಕೀರ್ಣವನ್ನಾಗಲಿ, ಅದೇ ರೀತಿ ಎಲ್ಲ ರೈತರಿಗೆ ವಿಶೇಷವಾಗಿ ಅವರಿಗೆ ಸಾಲಗಳ ಒಂದು ಮಂಜೂರಾತಿಯನ್ನ ಯಾವುದೇ ರಾಜಕೀಯೇತರವಾಗಿ, ಪಕ್ಷಾತೀತವಾಗಿ ನಾವು ನೋಡಿ ಅವರಿಗೆ ಪ್ರಾಮಾಣಿಕವಾಗಿ ಸಾಲಗಳನ್ನು ಕೊಡುವಂಥದ್ದು, ಸರ್ಕಾರದ ಎಲ್ಲ ಯೋಜನೆಗಳನ್ನು ಬಡ ಜನರಿಗೆ, ಬಡ ರೈತರಿಗೆ ತಲುಪಿಸುವಂಥ ಪ್ರಾಮಾಣಿಕ ಕೆಲಸ ಅತ್ಯಂತ ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ನಮ್ಮೆಲ್ಲ ಅಧ್ಯಕ್ಷರುಗಳು, ನಮ್ಮ ಆಡಳಿತ ಮಂಡಳಿ ಈ 10 ವರ್ಷಗಳಲ್ಲಿ ನಡ್ಕೊಂಡಿದ್ದಾರೆ. ಅದೇ ಅವರಿಗೆ ಶ್ರೀರಕ್ಷೆ ಆಗ್ತದೆ. ಮತ್ತು ನಮ್ಮೆಲ್ಲ ಮುಖಂಡರುಗಳ ಸಹಕಾರ, ಬೆಂಬಲ ಮತ್ತು ಒಗ್ಗಟ್ಟಿನ ಪ್ರದರ್ಶನ ಇವತ್ತು ನನಗೆ ನಂಬಿಕೆ ಇದೆ. ಮತ್ತೆ PLD ಬ್ಯಾಂಕು ನಮ್ಮ NDA ಮೈತ್ರಿಕೂಟದ ಪರ ಆಗುತ್ತೆ ಅನ್ನುವಂಥ ಪೂರ್ಣ ವಿಶ್ವಾಸ ನಾನು ಹೊಂದಿದ್ದೆ.